ಹಲೋ ಸ್ನೇಹಿತರೆ, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನೀವು ಹೆಂಗದಿರಿವಾ? ನಾವೆಲ್ಲರೂ ಆರಾಮದೇವ್ರಿ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ. ಸೊ ಎದ್ದೆಲ್ಲರೂ ಅಂದರೆ ಎಲ್ಲರೂ ಚಹಾ ಕುಡಿಯಕತ್ತಾರ. ಕಾಲೇಜಿಗೆ ಹೋಗ್ಬೇಕು, ಸ್ಕೂಲಿಗೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಊರಿಗೆ ಹೋಗ್ಬೇಕು, ಎಲ್ಲರೂ ಅದಾರ ಇಲ್ಲೇ. ಎಲ್ಲರೂ ಈಗ ಎದ್ದು ಚಹಾ ಕುಡಿಯಕತ್ತಾರ ನೋಡ್ರಿ. ಫಸ್ಟ್ ಟರ್ಮ್ ನಂದೈತಿ. ಹಾಂ, ಈಗ ಕಾಲೇಜ್ಗೆ ಹೋಗ್ಬೇಕು. ಫಸ್ಟಿಗೆ ಹೋಗ್ತಾಳ್ರಿ. ನಂತರ ಚಿಂಟು, ಕಾವೇರಿ, ನಮ್ಮ ತನೂನದಾಳ. ಹಾಗೆ ಮಾಮ ಇವತ್ತು ಊರಿಗೆ ಹೋಗ್ಬೇಕು. ಅತ್ತೆಯವ್ರ ಊರಿಗೆ ಹೋಗ್ತಾರೆ ಇವತ್ತು. ಬೆನ್ಕಟ್ಟಿಗೆ ಹೋಗ್ತಾರೆ ಅವ್ರು ಇವತ್ತು. ಅಲ್ಲೊಂದು ಸ್ವಲ್ಪ ದಿವಸ ಇದ್ದು ಬರ್ತಾರಂತ. ಬೇಜಾರಾಗತೈತಿ ಪಾಪ. ಇದ್ರ ಆದ್ರೆ ಆ ಮಗ ಕಾಲ್ ಮಾಡತ್ತಾರ, ಸಣ್ಣ ಮಗ, ಕಳಿಸ್ಕೊಡು ಅಂತ. ಹಿಂಗಾಗಿ ಅಲ್ಲೊಂದು ಸ್ವಲ್ಪ ದಿವಸ ಇದ್ದು ಬರ್ತಾರೆ. ನಾವು ಆಕಿಗೆ ಜೋರು ಮಾಡ್ಬೇಕಾಗೈತಿ. ಅದ ಅವ್ರ ಅವುಗಳಂಗೆ ನಾವು ಅಟ್ ಬೆನ್ನು ಹತ್ತಿದ್ವಿ ಅಂದ್ರೆ ಅವಾಗ ದಾರಿಗೆ ಬರ್ತಾಳೆ ಆಕಿ. ನಮ್ದು ಸ್ವಲ್ಪ ಅಚ್ಚಚ್ಚಿ ಜಾಸ್ತಿ ಆಗತೈತೆ ಅನ್ಸಾದೈತಿ ಆಕಿ. ಭಾಳ ಶಾನೆ. ಹೇಳಾರ್ದ ಹೋಗಿದ್ನಂತಲ್ಲ ಅಲ್ಲಿ. ಹುಳ ಹೊಪ್ಪಡಿ ಏನಾರ ಆದ್ರೆ ಏನು ಮಾಡ್ತಿ? ಒಟ್ಟೆ ಯಾರು ಇಲ್ಲ. ಬಾಜು ಭಾರತಿ ಅಂಟಿ ರಿಸಲ್ದಾಗ ಹೋಗ್ಬಿಟ್ಟಾನಂತ. ಏನೇ ಬಿದ್ದೈತೆ ಅವಂದಲ್ಲೇ ತರಕ್ಕೆ ಹೋಗ್ಬಿಟ್ಟಾನಲ್ಲಿ. ಅಲ್ಲ ಅಲ್ಲಿ ಮೊನ್ನೆರ ಒಂದು ದೊಡ್ಡದು ಹೋಗೈತಂತ. ಕಸಾರ ಸಿಕ್ಕಾಪಟ್ಟಿ ಬೆಳೆದೈತಂತ ಅಲ್ಲಿ. ಅವ ಎದಕ್ಕೂ ಅಂಜುದಿಲ್ಲ. ಅವ ಗುಡ್ ಮಾರ್ನಿಂಗ್ ಹೇಳ್ಬೇಕು. ಗುಡ್ ಮಾರ್ನಿಂಗ್ ಸರ್. ನಾ ಇನ್ನೂ ಚಹಾ ಕುಡ್ತಿಲ್ರಿ. ಈಗ ಚಹಾ ಕುಡಿತೀನಿ. ಯಾಕಂದ್ರೆ ಇವತ್ತು ಹಾಲು ಇದ್ದಿದ್ದಿಲ್ಲ. ಮಕ್ಕಳೆದ್ದು ಅಂಗಡಿಗೆ ಹೋಗಿ ಹಾಲು ತಂದ್ಮೇಲೆ ಚಹಾ ಆಗೈತಿ ಇವತ್ತು. ಹಿಂಗಾಗಿ ಎಲ್ಲರೂ ಈಗ ಕುಡಿದ್ರು ಚಹಾ. ಒಂದೇ ಸರಿ ಕೊಟ್ಬಿಟ್ಟೆ ಎಲ್ಲರಿಗೆ. ಈಗ ನಾನು ಸ್ವಲ್ಪ ಚಹಾ ಬಿಸಿ ಮಾಡ್ಕೊತೀನಿ. ಬಿಸಿ ಮಾಡಿದ್ದು ಖಾಲಿ ಆಗೈತಿ. ನಾನು ಚಹಾ ಬಿಸಿ ಮಾಡಿಕೊಂಡು ಚಹಾ ಕುಡಿತೇನೆ. ಬಟ್ ನಾ ಎದ್ದೇನೆ ಬೇಗನೆ 6:30ಗೆ ಎದ್ದೆ. ಏನೆಲ್ಲ ಆಗೈತಿ ಇಲ್ಲಿವರೆಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬರ್ರಿ. 2 ದಿವಸ ತಂಗಿ ಮನೆಯೊಳಗೆ ಇರ್ತೈತಿ ನನ್ನ ರುಟೀನ್. ಹೆಂಗಿರ್ತೈತಿ ನೋಡೋಣ ಅಂತ. ಮತ್ತು ಯಾಕೆ ಬಂದೇನಿ, ಈಗ ಯಾಕೆ ಬಂದೇನಿ ಅದನ್ನು ಕೂಡ ನಿಮ್ಗೆ ತಿಳಿಸ್ತೀನಂತ. ಸೊ ಲಾಗ್ನ ಎಂಡ್ವರೆಗೆ ನೋಡ್ರಿ, ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಬರ್ರಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನೀವು ಲಾಸ್ಟ್ ಬ್ಲಾಗ್ ಒಳಗೆ ನೋಡಿದ್ರಿ, ನಾನೆಲ್ಲ ಕೊರಿಯರ್ ಪ್ಯಾಕ್ ಮಾಡಿ ಕೊರಿಯರ್ ಕಳಿಸಿದೆ. ಸಾಯಂಕಾಲ ಇವತ್ತು ಎಷ್ಟೊತ್ತಿದ್ರು ಕಳಿಸ್ಬೇಕಂಥೇಳಿ. ಅದಾದ ನಂತರ ತಂಗಿ ಮನೆಗೆ ಬಂದ್ವಿ ನಾವು. ಕಾವೇರಿ ಬಂದ ನಂತರ ಸಾಯಂಕಾಲ ಚಹಾ ಸಹಿತ ಇಲ್ಲೇ ಬಂದಾಗ ಕುಡಿದ್ವಿ. ಮತ್ತು ಇಲ್ಲೇ ಬಂದು ಯಾಕೆ ಬಂದ್ವಿ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ಈಗ ಬಂದು ಕೂತೇವಿ. ನಾವು ಬರೋದ್ರೊಳಗೆ ಅಂದ್ರೆ ತಂಗಿ ಅಡ್ಗೆಗೆ ಇಟ್ಟಿದ್ಲು. ಏನಂದ್ರೆ ಟೊಮೆಟೊ ಕಾಯಿ ಚಟ್ನಿ ಮಾಡಿದ್ಲು. ಆಮೇಲೆ ರೈಸ್ ಮಾಡಿದ್ಲು, ಸಾಂಬಾರು ಮಾಡಿದ್ಲು, ಪಲ್ಯ ಮಾಡಿದ್ಲು. ಇನ್ನೇನು ಚಪಾತಿ ಒಂದು ಮಾಡೋದಿತ್ತು. ಸೊ ನಾವು ಆ ಟೈಮಿಗೆ ಬಂದ್ವಿ. ಯಾಕೆ ಇಷ್ಟು ಬೇಗ ಅಡುಗೆಪ್ಪ ಅಂದ್ರೆ ಆಕಿ ನೈಟ್ ಡ್ಯೂಟಿ ಐತ್ರಿ ತಂಗಿದ್ದು. ಸೊ ಡ್ಯೂಟಿಗೆ ಹೋಗ್ಬೇಕಾಕಿ 8 ಗಂಟೆ ಅಂದ್ರೆ, ಅದಕ್ಕೋಸ್ಕರ ಫಟಾಫಟ್ ಅಂಥೇಳಿ ಅಡುಗೆ ಮಾಡ್ತಾನೆ ಇದ್ಲಕ್ಕಿ. ನಾವು ಬರೋದಂದ್ರೆ 7-7:30 ಆಗೇ ಬಿಡ್ತು. ಕಾವೇರಿ ಬಂದಾದ ನಂತರ ಬರೋದಂದ್ರೆ. ಮತ್ತು ಇಲ್ಲಿ ಅತ್ತಿಯವರು ಚೌಳಿಕಾಯಿನ ಬಿಡಿಸ್ತಾ ಇದ್ದಾರೆ ನೋಡ್ರಿ. ಚೌಳಿಕಾಯಿ ಸೋಸಾಕತ್ತಾರ. ಮಕ್ಕಳು ಅಭ್ಯಾಸ ಮಾಡಕತ್ತಾರ. ಮಗಂದು ಇವತ್ತು ಟ್ಯೂಷನ್ ರಜೆ ಮಾಡಿದ್ದ ಅವನು. ಯಾಕಂದ್ರೆ ತನು ಜೊತೆ ಗಾರ್ಡನಿಗೆ ಆಟ ಆಡಕ್ಕೆ ಕರ್ಕೊಂಡು ಹೋಗಿದ್ದ ನಮ್ಮ ತಮ್ಮ. ಚಿಂಟು ಸ್ಕೂಲಿಂದ ಬಂದಾದ ನಂತರ ಸಾಯಂಕಾಲ ಗಾರ್ಡನಿಗೆ ಆಟ ಆಡ್ಸಕ್ಕೆ ಕರ್ಕೊಂಡು ಹೋಗಿದ್ದಂತ. ಹೀಗಾಗಿ ಲೇಟ್ ಆಯಿತು. ಅದಕ್ಕೋಸ್ಕರ ಇವತ್ತು ಅವನೇನು ಟ್ಯೂಷನಿಗೆ ಹೋಗಿರಲಿಲ್ಲ. ಅದಕ್ಕೆ ಮನ್ಯಾಗ ಅಭ್ಯಾಸ ಮಾಡಕತ್ತಿದ್ದ. ಮತ್ತು ಈಗ ಬಂದೆಲ್ಲ ಹೇಳಿದೆ ಚಾನು ಕುಡ್ದಿದ್ದಿಲ್ಲ ಅಂತ. ಸೊ ಬಂದ ತಕ್ಷಣ ಚಹಾ ಮಾಡುವ ಅಂದೆ ಕಾವೇರಿಗೆ. ಸೊ ಚಹಾ ಮಾಡಿದ್ಲು. ಬರ್ರಿ ಚಹಾ ಕುಡಿಯೋಣಂತೆ. ಮತ್ತು ನಾವು ಚಹಾ ಕುಡಿತಾ ಇದ್ವಿ ಅಷ್ಟರೋಗ ಅಂದ್ರೆ ದೊಡ್ಡ ತಮ್ಮ ಡ್ಯೂಟಿಗೆ ರೆಡಿಯಾಗಿ ಬಂದ ನೋಡ್ರಿ. ನಮ್ಮ ತನನ ಕರ್ಕೊಂಡು. ತನು ಅಳ್ಕೋ ಅಂತ ಬಂದಿದ್ಲು. ಗಾಡಿ ಮ್ಯಾಗ ಕರ್ಕೊಂಬರುವಾಗ ಆಕಿ ಕಾಲಿಗೆ ಏನೋ ಸ್ವಲ್ಪ ಬಡೀತಂತ. ಹಿಂಗಾಗಿ ಅಳ್ತಾ ಇದ್ಲು. ಕೇಳಿದ್ರೆ ಹೇಳ್ತಾನೆ ಇರಲಿಲ್ಲ. ಆಮ್ಯಾಗ ಹೇಳಿದ್ಲು. ಆಕೆ ಹೇಳೋದು ನೋಡಿ ಅವರಪ್ಪನ ನಗಾಕತ್ತಿದ್ದ. ಆಕೆ ಹೇಳೋ ಇದ್ರ ಮ್ಯಾಗ ಸ್ಟೈಲ್ ನೋಡಿ ಅವ್ರ ದೊಡ್ಡಪ್ಪನ ನಗಾಕತ್ತಿದ್ದ. ತಮ್ಮ ಡ್ಯೂಟಿಗೆ ಹೋಗ್ತಾನೆ ರೀ ಕಂಪ್ನಿಗೆ. ಹೀಗಾಗಿ ಅವನದು ನೈಟ್ ಶಿಫ್ಟ್ ಐತಿ ಅವನದು ಕೂಡ.
ಈಗೇನೈತಿ ಇಲ್ಲಿ ಬಂದಾನ ನೋಡ್ರಿ. ಯಾಕಂದ್ರೆ ತಂಗಿ ಫೋನ್ ಮಾಡಿದ್ಲು ಅವನಿಗೆ, ಡಬ್ಬಿ ಇಲ್ಲೇ ಕಟ್ ತಿನ್ಬಾರೋ ಬಿಸಿ ಅಡುಗೆ ಮಾಡೀನಿ ಅಂತ ಹೇಳಿ. ಸೊ ನಾವು ಹಿಂಗನ ಏನಾದರೂ ಅವ್ರಿಗೆ ಇಷ್ಟವಾದ ಅಡುಗೆನ ಏನಾದರೂ ಮಾಡಿದ್ರೆ ಅಥವಾ ಏನಾದರೂ ಸ್ಪೆಷಲ್ ಮಾಡಿದ್ರೆ ಮತ್ತು ಅವ್ರಿಗೇನಾದರೂ ನಮ್ಮ ಕೈ ಅಡುಗೆ ಊಟ ಮಾಡೋದಿದ್ರೆ, ಸೊ ಈ ರೀತಿಯಾಗಿ ಟಿಫನ್ ಪಾರ್ಸಲ್ ಆಗ್ತಾನೆ ಇರ್ತಾವಂತ ಹೇಳ್ಬೋದು. ನನ್ನ ಕಡೆನೂ ಕೇಳಿ ಮಾಡಿಸ್ಕೊಂಡು ಹೋಗಿರ್ತಾರೆ ತಮ್ಮಾರ, ಇಲ್ಲ ನಾನೇನಾದರೂ ಸ್ಪೆಷಲ್ ಮಾಡಿದರೆ ಕಾಲ್ ಮಾಡಿ ಡಬ್ಬಿ ಕಟ್ಟಿ ಕೊಟ್ಟಿರ್ತೀನಿ. ಅದೇ ರೀತಿ ತಂಗಿ ಕೂಡ ಅಂತ ಹೇಳ್ಬೋದು. ಸೊ ಇವತ್ತು ಬಿಸಿ ಬಿಸಿ ಚಪಾತಿ, ಚಪ್ಪರಕಾಯಿ ಚಟ್ನಿ ಮತ್ತು ಮೆಂತ್ಯ ಸೊಪ್ಪಿನ ಪಲ್ಯ ಎಲ್ಲ ಮಾಡಿದ್ಲು. ಸೊ ಇದೆಲ್ಲ ತಮ್ಮರಿಗೆ ಇಷ್ಟ. ಅದಕ್ಕೋಸ್ಕರ ಅವನದು ನೈಟ್ ಇತ್ತು, ಬೇಗ ಅಡುಗೆ ಆಗಿತ್ತು. ಹೀಗಾಗಿ ಇಲ್ಲೇ ಅಡುಗೆ ಆಗೈತಿ ಬಂದುಬಿಡು ಅನ್ನೋತ್ಲೆ ಬಂದಿದ್ದ ಬಾಕ್ಸ್ ತೊಗೊಂಡು. ಸೊ ಅವನಿಗೆ ಬಾಕ್ಸ್ ಪ್ಯಾಕ್ ಮಾಡಿ ಕೊಡಕತ್ತಾರ. ಸೊ ಉಪ್ಪಿನಕಾಯಿ ಇಡ್ಲೇನೋ ಚಟ್ನಿ ಇಡ್ಲೇನೋ ಇದನ್ನೆಲ್ಲ ಕೇಳತ್ತಿದ್ರು ಅವನಿಗೆ. ಸೊ ಏನೇನು ಹಾಕ್ತೀರಿ ಹಾಕೇ ಬಿಡ್ರಿ ಅನ್ನಕತ್ತಿದ್ದ. ಯಾಕಂದ್ರೆ ದೊಡ್ಡ ತಮ್ಮ ಚೂಸಿ ಅಲ್ರಿ ಊಟದೊಳಗೆ, ನಮ್ಮಂಗನ ಏನು ಕೊಟ್ಟರು ಇಷ್ಟಪಟ್ಟು ಊಟ ಮಾಡ್ತಾನೆ. ಅದ ಬೇಕು ಇದು ಬೇಕು, ಇದು ಒಲ್ಲೆ ಅದು ಒಲ್ಲೆ ಅನ್ನಂಗಿಲ್ಲ ಅವನು. ಯಾಕಂದ್ರೆ ಸಣ್ಣ ತಮ್ಮ ಆ ಥರ ಇದ್ದಾನೆ. ಅಪ್ಪಾಜಿ ಸಣ್ಣ ತಮ್ಮ ಸೇಮ್ ಅಂತ ಹೇಳ್ಬೋದು. ನಾವೆಲ್ಲರೂ ನಮ್ಮ ಮಮ್ಮಿ ಹಂಗೆ ಅದೀವಿ. ನಮ್ಮ ಮಮ್ಮಿಯವರು ಹಂಗೆ ಏನಿದ್ರು ಅದ ಬೇಕಿದ ಬೇಕಂತೇನಿಲ್ಲ, ಇಷ್ಟಪಟ್ಟು ಊಟ ಮಾಡ್ತಾರೆ. ಸೊ ನಮಗೂ ಹಂಗನ ದೇವ್ರು ಕೊಟ್ಟದ್ದು ಏನಿದ್ರು ಸರಿ ಅಂಥೇಳಿ ಊಟ ಮಾಡ್ಕೊಳ್ತೀವಿ. ಊಟದೊಳಗೆ ಆರಿಸೋದಿಲ್ಲ ಅಂತಾರಲ್ಲ ಆ ಥರ, ಮತ್ತು ಬಿಸಿದ ಬೇಕು ತಂಗಳ ತಿನ್ನಂಗಿಲ್ಲ ಆ ಥರನೂ ಇಲ್ಲ. ಸೊ ಹಿಂಗೆ ಊಟ ಮಾಡ್ತೀವಿ. ಅದಕ್ಕೋಸ್ಕರ ಕಟ್ಟಿಸ್ಕೊಂಡು ಈಗ ಡ್ಯೂಟಿಗೆ ತಮ್ಮ ಹೋದ ನೋಡ್ರಿ. ಅಷ್ಟ್ರಾಗ ಅಂದ್ರೆ ನಮ್ಮ ತನು ಪುಟಾಣಿ ಇಲ್ಲೇ ಹೋಮ್ವರ್ಕ್ ಮಾಡ್ತೀನಿ ಅಂತ ಬಂದಿದ್ಲು. ಬ್ಯಾಗ್ ಓಪನ್ ಮಾಡತ್ಲೆ ಅಂದ್ರೆ ಆಕಿಗೆ ಸ್ಕೂಲ್ನಾಗ ಆಕಿ ಎಕ್ಸಾಮ್ ಪೇಪರ್ಸ್ ಕೊಟ್ಟಾರ, ಅದನ್ನ ನೆನಪಾಗಿ ತೆಗದ್ಲರಿ. ಇಷ್ಟು ಖುಷಿಲೇ ಎಲ್ಲರಿಗೂ ತೋರ್ಸಾಕತ್ತಿದ್ಲಂದ್ರೆ ಸ್ನೇಹಿತರೆ, ತುಂಬ ಅಂದ್ರೆ ತುಂಬ ಇಷ್ಟ ಆಯ್ತು ನನಗೆ ಆಕಿ ಕ್ಯೂರಿಯಾಸಿಟಿ ನೋಡಿ. ಆಮೇಲೆ ಏನೈತಲ್ಲ, ನಾನು ಆಕಿ ಇಷ್ಟು ಚಂದ ಮುದ್ದಾಗಿ ಮಾತಾಡಿದ್ಲಿಲ್ಲೇ, ಮತ್ತು ಮನ್ಯಾಗೂ ಚೆನ್ನಾಗಿ ಎಲ್ಲರೂ ಎಷ್ಟು ಚೆನ್ನಾಗಿತ್ತು. ಬಟ್ ಏನಂದ್ರೆ ಸೀರಿಯಲ್ ಆನ್ ಇದ್ದು ರೀ, ಅದನ್ನು ನಾನು ಆ್ಯಸ್ ಇಟ್ ಈಸ್ ಹಾಕಿದೆ ಅಂದ್ರೆ ನಮ್ಗೆ ಕಾಪಿ ರೈಟ್ ಬೀಳ್ತೈತಿ ಸ್ನೇಹಿತರೆ. ಅದಕ್ಕೋಸ್ಕರ ನಾ ಮಾತಾಡ್ತೀನಿ. ಮತ್ತು ನಾನು ಈ ರೀತಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಭಾಳ ಅತಿ ಮಾತಾಡ್ತೀರಿ ಅಂತಾರೆ ನನಗೆ. ಸೊ ಹೀಗಾಗಿ ಮಾತಾಡ್ಲೋ ಬ್ಯಾಡೋ, ಮ್ಯೂಸಿಕ್ ಹಾಕ್ಲೇನೋ ಅಂತ ಒಂದು ಸಲ ಅನಿಸ್ಬಿಡ್ತೈತಿ. ಬಟ್ ಮ್ಯೂಸಿಕ್ ಹಾಕಿದ್ರೆ ನಿಮ್ಗೆ ಏನೂ ಗೊತ್ತಾಗಂಗಿಲ್ಲ, ನಾನೆಲ್ಲ ಹೇಳ್ಕೊಳ್ಬೇಕಲ್ಲ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತೈತಿ. ಹೀಗಾಗಿ ಮಾತಾಡ್ತಾ ಹೋಗ್ತೀನಿ. ಯಾರಿಗಾದರೂ ಅತಿ ಅನಿಸಿದ್ರೆ ದಯವಿಟ್ಟು ಕ್ಷಮೆ ಮಾಡಿಬಿಡ್ರಿ. ಯಾಕಂದ್ರೆ ತುಂಬ ಜನ ಅಂದ್ರೆ 100ಕ್ಕೆ ಒಂದು 80 ಯಾಕ್ರಿ 90% ಜನ ಇಷ್ಟಪಡ್ತಾರೆ ಮಾತನ್ನು. ಇಲ್ಲ ನೀವು ಎಕ್ಸ್ಪ್ಲನೇಷನ್ ಕೊಡ್ರಿ ನಮಗದು ಚೆನ್ನಾಗಿ ಅನ್ನಿಸ್ತೈತೆ ಅಂತಾರೆ. ಇನ್ನು ಅದ್ರಾಗ ಒಂದು 10% ಅನ್ಕೋರಿ ಅವ್ರಿಗೇನು ನಾ ಅತಿ ಮಾತಾಡ್ತೀನಿ, ಟೂ ಮಚ್ ಟಾಕಿಂಗ್ ಅಂತಾರೆ. ಐ ಡೋಂಟ್ ನೋ. ಬಟ್ ನನಗಿಷ್ಟ ನನ್ನ ಸ್ನೇಹಿತರಿಗೆಲ್ಲ ಹೇಳ್ಕೊಬೇಕಂತ. ಸೊ ನನ್ನ ಪುಟಾಣಿದ ಎಕ್ಸಾಮದ ಪೇಪರ್ಸ್ ತೋರ್ಸಾತೀನಿ. ನಿಜವಾಗ್ಲೂ ನಮಗೂ ಆಶ್ಚರ್ಯನ ಆಯಿತು. ಎಷ್ಟು ಚೆನ್ನಾಗಿ ಬರೆದಿದ್ಲಂದ್ರೆ ಎಲ್ಲನೂ ಹೇಳ್ಕೊಟ್ಟಿದ್ದನ್ನು ನೀಟಾಗಿ ಬರ್ದಾಳ್ರಿ. ಮತ್ತು ಔಟ್ ಆಫ್ ಔಟ್ ತೊಗೊಂಡ ಅಂತಲೇ ಹೇಳ್ಬೋದು. ಜಸ್ಟ್ 1 ಮಾರ್ಕ್ಸ್ ಹಾಫ್ ಮಾರ್ಕ್ಸ್ ಅಷ್ಟೇ ಕಡಿಮೆ. ಆಕಿ ಒಂದೊಂದು ಮಾರ್ಕಸ್ಸೂ ತೋರ್ಸಾಕತ್ತಿದ್ಲು. ನಾವು ನೋಡ್ತೀವಿ ಬಿಡುವ ಅಂದರೂ ನಮಗೆ ನೋಡಕ್ಕೆ ಬಿಡೋಳು ನೋಡ್ರಿ ಇಲ್ಲೇ. ಪುಟಾಣಿ ಕೈ ಪುಟಾಣಿ ಬಳ್ಳಿಂದ ಮತ್ತು ಎಷ್ಟು ಚಂದ ಮುದ್ದಾಗಿ ಇಲ್ಲಿ ನೋಡತ್ತಿ 2, 4, 5 ಹಾಕ್ಯಾರತ್ತಿ. ಎಷ್ಟು ಚಂದ ತೋರ್ಸಾಕತ್ತಿದ್ಲು, ಎಷ್ಟು ಚಂದ ಹೇಳಿ ತೋರ್ಸಾಕತ್ತಿದ್ಲು. ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಖುಷಿ ಅನ್ನೋಕ್ಕಿಂತ ಒಂಥರ ಹೆಮ್ಮೆ ಅನ್ನಿಸ್ತೈತ್ರಿ. ನಿಜವಾಗ್ಲೂ ನಮ್ಮ ಪುಟಾಣಿ ಭಾಷಣ ಅದಾಳ್ರಿ ನಮ್ಮ ತನು. ಭಾಳ ಅಂದ್ರೆ ಭಾಷಣ ಅದಾಳ, ಖುಷಿ ಆಗ್ತೈತಿ. ಎಲ್ಲರಿಗೂ ಅಡ್ಡಾಡಿ ತೋರಿಸಿದ್ಲು. FA2 ಎಕ್ಸಾಮ್ ಆಗಿರ್ಬೋದು, ಮತ್ತು ಸ್ಮಾಲ್ ಎಕ್ಸಾಮ್ಸ್ ಏನು ತೊಗೊಂಡಿರ್ತಾರೆ ಆ ಕಾಪೀಸ್ ಆಗಿರ್ಬೋದು. ನೋಡ್ತಾ ಇದ್ರಲ್ಲ 25ಗೆ 24, 24.5, ಆಮ್ಯಾಗ 15ಗೆ 14, 14.5, ಆಮ್ಯಾಗ ಕೆಲವೊಂದು ಕಡೆ ಅಂತೂ ಔಟ್ ಆಫ್ ಔಟ್ ಅನ್ಬೋದು. ಆ ರೀತಿ ನೋಡಿ ಮುದ್ದಾದ ಪುಟಾಣಿ ಬರಳುಗಳಿಂದ ಎಷ್ಟು ಚಂದ ತೋರ್ಸಾತಿದ್ಲಂದ್ರೆ ನಿಜವಾಗ್ಲೂ ಖುಷಿ ಆಯಿತು. ನನ್ನ ತಂಗಿಗೆ ತೋರಿಸ್ಬಂದ್ಲು, ನನಗೆ ತೋರಿಸಿದ್ಲು, ಕಾವೇರಿಗೆ ತೋರಿಸಿದ್ಲು, ಆಮ್ಯಾಗ ಚಿನ್ನಕ್ಕೆ ತೋರಿಸಿದ್ಲು, ಪ್ರತಿಯೊಬ್ಬರಿಗೂ ತೋರಿಸ್ತಾನೆ ಇದ್ಲು. ಸೊ ಅಷ್ಟರಲ್ಲಿ ಅಂದ್ರೆ ಸಣ್ಣ ತಮ್ಮ ವಿಡಿಯೋ ಕಾಲ್ ಮಾಡಿದ್ದ, ಅವನಿಗೇನೂ ಹೇಳಿ ತೋರಿಸಿದೆ. ಅವನು ಕೂಡ ಖುಷಿಪಟ್ಟ. ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ತೈತ್ರಿಪ್ಪ. ನಿಮಗೂ ತೋರ್ಸಾತೆ ನೋಡ್ರಿ. ಗ್ರೇಪ್ಸಿಗೆ ಕಲರ್ ಕೊಟ್ಟಾಳ. ಗ್ರೇಪ್ಸ್ ಈ ಕಲರ್ ಇರ್ತಾವಂದ್ರೆ ಮತ್ತೇನು ಅತ್ತಿ ಯಾವ ಕಲರ್ ಇರ್ತಾವೆ ಮತ್ತು ಅಂತಾಳೆ ನನಗೆ. ಭಾಳ ಮಾತಾಡ್ತಾಳ್ರಿ, ಭಾಳ ಅಂದ್ರೆ ಭಾಳ ಮಾತಾಡ್ತಾಳೆ ತನು ನಿಜವಾಗ್ಲೂ. ಮತ್ತು ಏನಂದರೆ ಆಲ್ರೌಂಡ್ ಅದ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸ್ಟಡಿ ಆಗಿರ್ಬೋದು, ಮತ್ತು ಡ್ರಾಯಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಮತ್ತು
ಏನಂತೀರಿ ನೀವು, ವೇಷಭೂಷಣ ಅಂತವೆಲ್ಲ ಆ ಥರ ರೆಡಿ ಆಗೋದಾಗಿರ್ಬೋದು, ಎಲ್ಲದ್ರೊಳಗೂ ಮಸ್ತ್ ಅಂದ್ರೆ ಮಸ್ತ್ ಆ್ಯಕ್ಟಿವ್ ಇದ್ದಾಳೆ ರೀ. ಖುಷಿ ಅಂಥೇಳಿ, ಯಾಕಂದ್ರೆ ನಮಗೆಲ್ಲ ಇವು ಸಣ್ಣವ್ರಿದ್ದಾಗ ಏನು ಇರಲಿಲ್ಲ ರೀ ಏನೂ ಇರಲಿಲ್ಲ. ನಾವು ಹಂಗೆ ಬಾಲ್ವಾಡಿ ಹೋದ್ವಿ, ಒಂದನೇತ ಹೋದ್ವಿ, ಇದು ಆತವರೆ ಅಂದ್ರೆ ಬರೀ ಸಾಲಿ ಮನೆ ಅಷ್ಟೇ ಇರ್ತಿತ್ತು ಅವಾಗ. ಈಗ ಹಂಗಲ್ರಿ, ಸ್ಕೂಲ್ ಒಳಗನೆ ಎಲ್ಲ ರೀತಿಯಿಂದನೇ ಆ್ಯಕ್ಟಿವ್ ಮಾಡಿಬಿಡ್ತಾರೆ ಮಕ್ಕಳಿಗೆ. ಖುಷಿ ಅನ್ನಿಸ್ತೈತಿ. ಸೊ ಇಷ್ಟೆಲ್ಲ ತೋರಿಸಿ ನೀಟಾಗಿ ಅವ್ನು ಮತ್ತು ರಬ್ಬರ್ ಬ್ಯಾಂಡ್ ಹಾಕಿ ಬ್ಯಾಗ್ನಾಗ ಇಟ್ಟು ಈಗ ಅಭ್ಯಾಸ ಮಾಡಕತ್ತಾಳ್ರಿ. ಅಭ್ಯಾಸ ಇತ್ತಾಗ ಸೀರಿಯಲು ಎಲ್ಲ ಮಾಡಕತ್ತಾಳು. ತಂಗಿ ಒಂದು ಹಾಫ್ ಚಪಾತಿ ಮಾಡಿ ಡ್ಯೂಟಿಗೆ ಟೈಮ್ ಆಕೈತಂತ ಸ್ನಾನಕ್ಕೆ ಹೋದ್ಲು. ಮತ್ತು ಇನ್ನು ಹಾಫ್ ಚಪಾತಿನ ಕಾವೇರಿ ಮಾಡಕತ್ತಾಳ. ನನ್ನ ಮಗ ಇಲ್ಲೇ ಸ್ಕೂಲಿಂದ ಬಂದು ಏನು ತಿಂದಿರಲಿಲ್ಲ, ಸೊ ಬಿಸಿ ಚಪಾತಿ ಆಗಕತ್ತಿತ್ತು. ನಾವೇನು ಸಾಯಂಕಾಲ ಚಹಾ ಕುಡಿದ್ವಿ ಬಂದಿಂದ, ಈಗ ಚಹಾ ಅಲ್ಲಂದಿದ್ದಾವೆ. ನಾ ಚಪಾತಿ ಜೊತೆನೂ ತಿಂತೀನಿ ಚಹಾದಾಗ ಎತ್ಕೊಂಡು ಚಪಾತಿ ತಿಂತೀನಿ, ನನಗೆ ಚಹಾ ಬ್ಯಾಡ ಈಗಂತ. ಸೊ ಈಗ ಬಿಸಿ ಬಿಸಿ ಚಪಾತಿ ಮತ್ತು ಚಹಾ ತಿನ್ನಾಕತ್ತಾನ. ಸೊ ಒಂದು ಊಟ ಆದಂಗೆ ರೀ, ಈಗ ಮುಗೀತವ್ನು ಊಟ. ಅವನಿಗೆ ಚಪಾತಿ ರೊಟ್ಟಿ ಇದ್ರೆ ರೈಸ್ ಬೇಡ ಅಷ್ಟು ಇಷ್ಟಪಟ್ಟು ರೊಟ್ಟಿ ಚಪಾತಿ ತಿಂತಾನ ಅವನು. ಸೊ ಒಂದು ಊಟ ಆದಂಗೆ ನೋಡ್ರಿ, ಯಾಕಂದರೆ ಹೋಮ್ವರ್ಕ್ ಎಲ್ಲ ಮುಗಿಸಾದ್ಮೇಲೆ ಊಟಕ್ಕೆ ಕೂತಾನ. ಈ ಕಡೆ ನನ್ನ ಮಗಳದು ಸಿಕ್ಕಾಪಟ್ಟಿ ರೈಟಿಂಗ್ ವರ್ಕ್ ಇತ್ತಂತ ಅದನ್ನು ಮಾಡ್ತಾಯಿದ್ಲ ನೋಡ್ರಿ ಈಗ. ಮತ್ತು ಅತ್ತಿಯವರು ನೋಡ್ತಾಯಿರ್ರಿ ಚೌಳಿಕಾಯಿ ಬಿಡ್ಸಕತ್ತಾರ ಅಂತ ಹೇಳಿದೆ. ಆಮೇಲೆ ಯಾಕೆ ಬಂದೀವಪ್ಪ ಇಷ್ಟು ರಾತ್ರಿನ ನಾವು ಯಾಕೆ ಬಂದ್ವಿ, ತಂಗಿ ಮನೆಗೆ ಯಾಕೆ ಬಂದ್ವಿ ಅಂತಂದರೆ, ನಾಳೆ ದಿವಸ ವೆನ್ಸ್ಡೇ ರೀ, ನಾಳೆ ಆ್ಯಕ್ಚುಲಿ ನಾವು ಟ್ಯೂಸ್ಡೇ ಈವ್ನಿಂಗ್ ಬಂದ್ವಿ ಇಲ್ಲಿಗೆ. ವೆನ್ಸ್ಡೇ ಏನೈತಲ್ಲ ಮಾಮರಿಗೆ ವೀಕ್ಲಿ ಆಫ್ ಇರ್ತೈತಿ. ಅದಕ್ಕೋಸ್ಕರ ಅವರು ಬೆನ್ಕಟ್ಟಿಗೆ ಹೊಂಟಾರ್ರಿ, ಊರಿಗೆ ಹೊಂಟಾರ. ಆಮೇಲೆ ಅವ್ರದ್ದು ಸ್ವಲ್ಪ ಪರ್ಸ್ನಲ್ ಕೆಲಸನೂ ಐತಿ, ಅದಕ್ಕೋಸ್ಕರ ಊರಿಗೆ ಹೊಂಟಾರ. ಊರಿಗೆ ಹೋಗ್ತಾ ಇದ್ದಾರಂದ್ರೆ ಅತ್ತಿಯವ್ರನ್ನೂ ಕರ್ಕೊಂಡು ಹೊಂಟಾರ. ಅಂದ್ರೆ ಅವ್ರ ತಾಯಿಯವ್ರನ್ನೂ ಬೆನ್ಕಟ್ಟಿಗೆ ಬಿಟ್ಟು ಬರೋಕೆ ಕರ್ಕೊಂಡು ಹೊಂಟಾರ. ಯಾಕೆ ಬಿಟ್ಟು ಬರಾಕತ್ತಾರಪ್ಪ ಅಂತಂದ್ರೆ, ಇವ್ರ ಸಣ್ಣ ಮಗ ಅಂದ್ರೆ ನಮ್ಮ ಮಾಮಾರ ತಮ್ಮ ಬೆನ್ಕಟ್ಟಿ ಒಳಗೆ ಇರ್ತಾರಲ್ರಿ, ನಮ್ಮ ಚಿನ್ನು ಅವ್ರ ಕಾಕಾರೆ. ಮತ್ತು ಅತ್ತಿಯವ್ರು ಬಂದು ಭಾಳ ದಿವಸ ಆತಿಲ್ಲೇ, ಭಾಳ ದಿವಸ ಆತು. 1-2 ದಿವಸ ಕಳಿಸ್ಕೊಡು, ಇಲ್ಲೊಂದು 2 ದಿವಸ ಇದ್ದು ಬರಲಿ, ಕಳಿಸ್ಕೊಡು, ಇಲ್ಲೊಂದು 2 ದಿವಸ ಇದ್ದು ಬರಲಿ ಅಂಥೇಳಿ ಕಾಲ್ ಮಾಡತ್ತಿದ್ರಂತೆ. ಸೊ ತಾಯಿ ಮಕ್ಕಳು ಅಂದ್ರೆ ಹಂಗೆ ಅಲ್ರಿ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ದೀಪಾವಳಿ ಆದಮೇಲೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರಂತ ಮಾಮಾರು. ಮತ್ತು ಮೊನ್ನೆ ಹಬ್ಬ ಆತಲ್ರಿ, ಹೀಗಾಗಿ ಈಗ ಹೆಂಗೂ ಅವರು ಬೆನ್ಕಟ್ಟಿಗೆ ಹೊಂಟಿದ್ರು. ನಾಳೆ ದಿವಸ ಅತ್ತಿಯವ್ರನ್ನ ಕರ್ಕೊಂಡು ಹೊಂಟಾರ ಊರಿಗೆ. ಮತ್ತು ಬೇರೆ ಕೆಲಸದ ಮೇಲೂ ಹೊಂಟಾರ ಅಂತ ಹೇಳಿದೆ. ಅವ್ರದ್ದು ಪರ್ಸನಲ್ ಕೆಲಸದ ಮೇಲೆ ಹೊಂಟಿದ್ರು ಸ್ನೇಹಿತರೆ ಅವರು. ಮತ್ತು ಹೀಗಾಗಿ ಬುಧವಾರ ದಿವಸ ಏನೈತಲ್ಲ ರಿಟರ್ನ್ ಅವರಿಗೆ ಬರೋಕ್ಕಾಗೋದಿಲ್ಲ, ಅವರು ಗುರುವಾರ ದಿವಸ ವಾಪಸ್ ಬರೋರಿದ್ದಾರೆ. ಮತ್ತು ಹೇಳಿದ ಹಾಗೆ ತಂಗಿದ ನೈಟ್ ಶಿಫ್ಟ್ ನಡೆದೈತಿ. ಸೊ ನೋಡ್ತಾ ಇದ್ದಾರೆ ಡ್ಯೂಟಿಗೆ ಹೋದ್ಲಿಗಾಕಿ. ಮತ್ತು ಮಕ್ಕಳು ಅಷ್ಟ ಆಗ್ತಾರೆ, ಮಾಮರು ಊರಿಗೆ ಹೋದ್ರಂದ್ರೆ, ತಂಗಿನೂ ಡ್ಯೂಟಿಗೆ ಹೋದ್ಲಂದ್ರೆ ಮಕ್ಕಳು ಅಷ್ಟ ಆಗ್ತಾರೆ ಅಂಥೇಳಿ ನಮಗೆ ಇಲ್ಲೇ ಬರೋಕೆ ಹೇಳಿದ್ರು. ಇಲ್ಲೇ ಬಂದುಬಿಡ್ರಿ ಒಂದು 2-3 ದಿವಸ, ಮಾಮ ಹಿಂಗೆ ಊರಿಗೆ ಹೊಂಟಾನ ಅಂಥೇಳಿ. ಮತ್ತು ಹಿಂಗಿದ್ದಾಗ ಹೆಂಗೆ ಬಿಡಕ್ಕೆ ಬರ್ತೈತೆ ಹೇಳ್ರಿ. ಅದಕ್ಕೆ ನಾವು ಕೂಡ ಆ್ಯಕ್ಚುಲಿ ಬುಧವಾರ ಬಂದಿದ್ರು ನಡೀತಿತ್ತು, ಯಾಕಂದ್ರೆ ಬುಧವಾರ ವಸ್ತಿ ಹೊಂಟಿದ್ರು ಮಾಮಾರು. ಆದರೆ ನಾವು ನಮ್ಮ ಅತ್ತೆಯವ್ರಿಗೆ ಭೇಟಿ ಆಗಬೇಕಾಗಿತ್ತು. ಬೆಳಗ್ಗೆ ಬುಧವಾರ ದಿವಸ ಲಘು ಹೋಗೋರಿದ್ರು ಅವರು. ಮತ್ತು ಇವತ್ತು ಹೋಗ್ಬಿಡೋ ನಡಿವ, ಹೋಗಿ ಅತ್ತೆಯವ್ರನ್ನ ಭೇಟಿಯಾಗಿ ಮತ್ತು ಇನ್ನು ಊರಿಗೆ ಹೋಗಿ ಯಾವಾಗ ಬರ್ತಾರೋ ಏನೋ, ಭೇಟಿ ಆದಂಗೂ ಆಗ್ತೈತಿ. ಇವತ್ತು ಹೋಗೋಣ ಅಂಥೇಳಿ ನಾವು ಮಂಗಳವಾರ ಸಂಜೆಗೆ ಬಂದ್ವಿ ನೋಡ್ರಿ. ಮತ್ತು ಎಲ್ಲರೂ ಊಟ ಮಾಡಿದ್ವಿ ನಾವು, ಅವರು ಊಟ ಮಾಡತ್ತಿದ್ರು. ಈ ಕಡೆ ಎಲ್ಲ ಬ್ಯಾಗ್ ರೆಡಿ ಮಾಡ್ಕೊತಿದ್ಲ ನಮ್ಮ ಅತ್ತಿ. ತುಂಬಾ ಬೇಜಾರಾಗಕತ್ತಿತ್ತು. ಬೇಗನೆ 6:30ಗೆ ಎದ್ದೆ. ಏನೆಲ್ಲ ಆಗೈತಿ ಇಲ್ಲಿವರೆಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರ್ರಿ. ಈಗ ಮೊದಲಿಗೆ ನಾನು ಒಂಚೂರು ಚಹಾ ಬಿಸಿ ಮಾಡ್ಕೋತೀನಿ. ಚಹಾ ಬಿಸಿ ಆಲೂಗಡ್ಡಿ ಪಲ್ಯ ಮಾಡೀನಿ, ಸುಕ್ಕ ಆಲೂ ಬಾಜಿ, ಇಲ್ಲಿ ರೈಸ್ ಮಾಡೀನಿ, ಇಲ್ಲಿ ಚಟ್ನಿ ಮಾಡೀನಿ, ಇಲ್ಲೊಂಚೂರು ಸಾರು ಐತಿ ರಾತ್ರಿದು. ಸೊ ಇಷ್ಟೆಲ್ಲ ಆಗೈತಿ. ಇದ್ರ ಜೊತೆ ದೋಸೆ ಆಗಬೇಕು, ದೋಸೆ ಹಾಲು ಸೊ ನಮ್ಮ ಅತ್ತಿ ಇವತ್ತು ಊರಿಗೆ ಹೋಗ್ತಾಳ. ಅತ್ತಿ ಊರಿಗೆ ಹೋಗ್ತೀಯಾ ಇವತ್ತು? ಹೋಗಿ ಬರೋದು ಯಾವಾಗ? ಒಂದು 2 ತಿಂಗಳಾರ ಹೋಗ್ಬೋದ್ರಿ. ಆರಾಮ ಅದಾರ ಅವರೆಲ್ಲ, ಹಂಗೇನಿಲ್ಲ. ಅವ್ರಿಗೆ ಹೋಗೋದು ಇಷ್ಟ ಇಲ್ಲ ಕರೆ ಹೇಳ್ಬೇಕಂದ್ರೆ. ಆದ್ರೆ ಮತ್ತು ಅಲ್ಲಿ ಅವರು ಕಾಲ್ ಮಾಡತ್ತಾರ ಭಾಳ ದಿವಸ ಅದು ಬಂದು ಕಳಿಸ್ಕೊಡು ಅಂತ. ಸೊ ಇವತ್ತು ಹೋಗ್ತಾರ.
ಮಾಮ ಹೋಗ್ಬಿಟ್ಟು ಬರ್ತಾರೆ ಇವತ್ತು. ಬೆನ್ಕಟ್ಟಿ ಒಳಗೆ ಇರ್ತಾರೆ ಇವರು, ಬೆನ್ಕಟ್ಟಿಗೆ ಹೋಗ್ತಾರೆ. ಸೊ ಅದಕ್ಕೋಸ್ಕರ ನಾವು ಬಂದ್ವಿ, ಅವ್ರನ್ನ ಬೆಟ್ಟ ಆದಂಗೆ ಆಕೈತೆ ಅಂತ ಹೇಳಿ. ನಮ್ಮ ತನ್ನು ಚಹಾ ಕುಡಿದ್ಲು. ಹೊಲಗುಂಡು ಇಲ್ಲೇ ಬುಷ್ ಮಾಡಿ ಹೋಗ್ಬಿಡಪ್ಪ ನೀನು, ಅಂದ್ರೆ ಲಗು ಆಕೈತಿ. ಅಪ್ಪ ಏನು ಬೇಕಾ? ಚಹಾ ಕುಡಿದು ನೀರು ಕುಡಿತಾರಣ್ಣ ಗುಂಡು? ಸ್ನೇಹಿತರೆ ನೋಡ್ರಿ, ದೋಸಾ ಮೊನ್ನೆ ರೆಡಿ ಮಾಡಿ ಹೋಗಿದ್ದೆ. ಎಷ್ಟು ಮಸ್ತ್ ಬರಾಕತ್ತಾವ ದೋಸಾ, ನೋಡ್ತಾ ಇದ್ರಲ್ಲ. ಇದ ಹಂಚ ಮೇಲೆ ಹಾಕತ್ತೆ ನೋಡ್ರಿ ದೋಸೆನ. ಓ ನೋಡಿಲ್ಲ ಎಷ್ಟು ಮಸ್ತ್ ಬರತ್ತಾವ ದೋಸಾ, ತೆಳ್ಳಗ. ಪೆಪ್ಪರ್ ದೋಸಾ ಆಗ್ಯಾವ, ಪೆಪ್ಪರ್ ದೋಸಾ. ಇಲ್ಲಿ ಇಕ್ಕಿದೊಂದು ನೋಡ್ರಿ, ಇಕ್ಕಿ ದೋಸಾ ಹಾಕಾಕತ್ತ ಅಂತ. ದೋಸಾ ಹಾಕತ್ತೇನ? ನಮ್ ತನೋಗ ಈ ಮಂತ್ ಸ್ಕೂಲ್ನಾಗ ಪಿಕ್ನಿಕ್ ಕರ್ಕೊಂಡು ಹೋಗೋರಿದಾರ ಮಸ್ತಗೆ. ಅದಲ್ಪ ನೆನ್ಪಾಗಿಲ್ಲ. ರಾತ್ರಿ ಹೇಳಿದ್ದ ಈ ಮಂತ್ ಅಂದಾರ ಅವ್ರ. ಈಗ ಈಕಿ ನಾಳೆ ಕರ್ಕೊಂಡು ಹೊಂಟಾರ ನಮಗ ಅಂತ ಹೇಳಕತ್ತಿದ್ಲ. ಹೌದಪ್ಪ, ನೀ ಡಾನ್ಸ್ ಮಾಡ್ತೀವ, ಓಡಾಡ್ತಿ, ಚಿನ್ಪಿಳಿ, ಅದಕ್ಕ ನಿಸ್ತಾವ ನಿನಗ. ಕೆಂಪವ್ವ ದೃಷ್ಟಿ ಆಗ್ತೈತಿ. ಆಟ ಆಡ್ತಿ ನೋಡ್ರಿ. ಸೈಡಿಂದ ತಾನ ಹೆಂಗ್ ಹೇಳ್ತೈತೆ ಅಂತ ಹೇಳಿ ದೋಸಾ. ಇದು ಹೆಂಗೈತೆ ಅಂದಿಲ್ಲ, ಇದು ಹೆಂಗಂದ್ರಿ ತವಾ ಒಂದ್ಸರಿ ನೀವು ಚಲೋ ತಂಗ ಕಾಸಿ ಮೀಡಿಯಂ ಫ್ಲೇಮ್ನಾಗ ಇಟ್ಟು ದೋಸಾ ಮಾಡ್ಬೇಕು. ಹೈ ಫ್ಲೇಮ್ನಾಗ ಇಟ್ರೆ ಲಗುನ ಸೀದ್ ಹೋಗ್ತಾವ, ಇಲ್ಲ ಅಂಟ್ಕೊಳ್ತಾವ ಈ ಥರ. ಈಗ ನೋಡ್ರಿ, ನಾನು ಮೀಡಿಯಂ ಇಟ್ಟೇನಿ, ನೋಡ್ತಾ ಇರ್ಬೋದು. ಸೊ ತಾನ ಹೇಳ್ತೈತೆ ದೋಸಾ, ನೀವೇನು ತೆಗಿಯೋದು ಅವಶ್ಯಕತೆನೇ ಇಲ್ಲ. ನೋಡ್ತಾ ಇದ್ದಿರಲ್ಲ ಎಷ್ಟು ಮಸ್ತ್ ಬರಾಕತ್ತಾವ ದೋಸಾ. ಸೊ ನೀವು ಇದೇ ಥರ ಹಂಚಿ ತಗೊಳ್ರಿ, ಯಾಕಂದ್ರೆ ಭಾಳ ಚಲೋ ಇದೆ ಐರನ್ ಅದ. ಅದಕ್ಕೆ ಈ ಥರನ ತಗೊಳ್ರಿ ಸ್ನೇಹಿತರೆ. ದೋಸಾ ಒಯ್ತಿ ಹೋದಲ್ಲೋ ಸ್ಕೂಲಿಗೆ, ಕತ್ಲ ಬರ್ತೈತಿ. ವೈಟ್ ರೈಸ್ ಮಾಡೇನಿ, ಚಿತ್ರಾನ್ನ ಮಾಡಂದ್ರೆ ಮಾಡ್ತೇನೆ. ಫ್ರೆಂಡ್ಸ್ ಕಳಿವತ್ತು ಬಾ ಹೇಳಮ್ಮಗ. ಬಾಯ್ ಗುಂಡು. ತಾನು ಹೊಂಟ್ಲು ನೋಡ್ರಿ, ಸ್ಕೂಲಿಗೆ ಹೋಗ್ತಾಳೆ ಈಗ ಆಕಿ. ಬಿಟ್ಟು ಬರ್ತಾನೆ. ಇವತ್ತಲ್ಲಪ್ಪ, ಇವತ್ತಲ್ಲಿನ್ನ ಇವತ್ತೇನು. ಸ್ನೇಹಿತರೆ ಇಲ್ಲಿವರೆಗೆ ಇಷ್ಟೆಲ್ಲ ಆಯ್ತು ನೋಡ್ರಿ. ಸೊ ಇದ್ರ ಮುಂದಿಂದ ಏನೈತಲ್ಲ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡಾಕತ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು.